ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಈಗ ದರ್ಶನ್ ಅವರ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ, ಸುದ್ದಿಯಾಗಿದೆ, ಚರ್ಚೆಗೆ ಗ್ರಾಸವಾಗಿದೆ. ಯಾವ ರೀತಿ ಕಾನೂನು ಕಟ್ಟಳೆಗಳು ಅವರಿಗೆ ತಲೆಬಿಸಿಯಾಗಿದೆ, ಮಾಡಬಾರದ ತಪ್ಪನ್ನು ಮಾಡಿ ಯಾವ ರೀತಿ ಸಿಕ್ಕಾಕೊಂಡಿದ್ದೀನಿ ಅನ್ನುವ ಭಾವನೆ ವ್ಯಕ್ತವಾಗ್ತಾ ಇದೆ. ಅದೆಲ್ಲವೂ ಕರೆಕ್ಟ್. ಈಗ ಅದರ ಜೊತೆಗೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ. ಏನದು? ಬನ್ನಿ ನೋಡೋಣ. ಕಾಟೇರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮತ್ತೆ ಮಹಾ ಸಂಕಷ್ಟ ಎದುರಾಗಿದೆ. ಆಪ್ತ ಮಿತ್ರನದ್ದಾಯ್ತು, ಇದೀಗ ಮತ್ತೊಬ್ಬನ ಕಾಟ. ಏನಿದು? ಜೈಲಲ್ಲಿರುವ ದಾಸನನ್ನೇ ನಡುಗಿಸಿಬಿಟ್ಟ ಆಸಾಮಿ. ಸ್ವಲ್ಪ ಕೂಲಾಗಿ ತಗೊಳ್ಳಿ, ನಿಮಗೆ ಒಂದು ಆಶ್ಚರ್ಯ ಆಗುತ್ತೆ. ಕತ್ತಲು ಕೋಣೆಯಲ್ಲಿ ಮುದ್ದೆ ಮುರಿತಾ ಇದ್ರು ಕೂಡ ಕಾಟ ತಪ್ತಾ ಇಲ್ಲ. ಈತನ ಕಾಟದಿಂದ ಬೇಸತ್ತು ಹೋಗಿದ್ದಾರೆ ಚಕ್ರವರ್ತಿ. ಅಂದರೆ ನಟ ದರ್ಶನ್ ಅವ್ರಿಗೆ ಹೇಳ್ತಾ ಇರುವಂಥ ವಿಚಾರ. ನಟ ದರ್ಶನ್ ಜೈಲಲ್ಲಿದ್ದರೂ ತಪ್ತಾ ಇಲ್ಲ ಈತನ ಕಾಟ. ಯಾರ್ದು ಕಾಟ ಅಪ್ಪ ಅದು? ಕಾಟದಿಂದ ಮುಕ್ತಿ ನೀಡುವಂತೆ ನಟ ದರ್ಶನ್ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹೌದು, ಹಾಗಾದರೆ ದರ್ಶನ್ಗೆ ಕಾಟ ಕೊಡ್ತಾ ಇರೋದು ಯಾರು? ಕ್ಯೂರಿಯಾಸಿಟಿ ಮೂಡಿಸ್ತಾ ಇದೆಯಲ್ವಾ? ಒಬ್ಬೊಬ್ರದ್ದು ಒಂದೊಂದು ಪುರಾಣ ಅಲ್ವೇನ್ರಿ? ಎಲ್ರಿಗೂ ಅವ್ರದ್ದೇ ಆದಂಥ ಒಂದಿಷ್ಟು ಸ್ಪಷ್ಟನೆ. ಎಂಥ ನೀವು ಅಪರಾಧಿ ಆಗಲಿ, ಆರೋಪಿ ಆಗಲಿ, ಸಜಾ ಖೈದಿ ಆಗಲಿ, ಏನು ಸ್ಟೋರಿ ಹೇಳೋಕ್ಕೆ ಶುರು ಮಾಡ್ತಾರಲ್ವ. ಈಗ ಮ್ಯಾಟ್ರೇನು? ಪರಪ್ಪನ ಅಗ್ರಹಾರದಲ್ಲಿರುವಂಥ ನಟ ದರ್ಶನ್ಗೆ ಒಂದು ಕಾಟ ಎದುರಾಗಿದೆ. ಅವರಿಗೆ ಸರಿಯಾಗಿ ನಿದ್ದೆ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಅವರೊಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಆ ಮನವಿ ಪುರಸ್ಕಾರ ಆಗಿಲ್ಲ. ಅಸಲಿಗೆ ವಾಟ್ ಇಸ್ ದ ಮ್ಯಾಟರ್? ಬನ್ನಿ ನೋಡೋಣ. ಪರಪ್ಪನ ಅಗ್ರಹಾರದಲ್ಲಿ ಇರುವಂಥ, ಅಂದರೆ ಜೈಲಲ್ಲಿರುವಂಥ ನಟ ದರ್ಶನ್ಗೆ ಸೊಳ್ಳೆ ಕಾಟ. ಆಸಾಮಿ ಮಹಾಸ್ವಾಮಿ ಆತನ ಕಾಟ ಅಂದ್ವಲ್ಲ, ಅದು ಸೊಳ್ಳೆ ಕಾಟಕ್ಕೆ ಹೇಳ್ತಾ ಇರೋದು. ನೀವೊಂದು ಸ್ವಲ್ಪ ನೋಡಲಿ ಅಂಥೇಳಿ. ಸೊಳ್ಳೆ ಕಾಟದಿಂದ ಮುಕ್ತಿ ನೀಡುವಂತೆ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. DGP ಅಲೋಕ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ನಟ ದರ್ಶನ್. ಅಲೋಕ್ ಕುಮಾರ್ ಅವರು ಜೈಲು ಭೇಟಿ ವೇಳೆ ದರ್ಶನ್ ಈ ಮನವಿ ಮಾಡಿಕೊಂಡಿದ್ದಾರೆ. ಜೈಲಲ್ಲಿ ಸೊಳ್ಳೆ ಕಾಟ ಹೆಚ್ಚಾಗಿದೆ, ಮಲಗೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ದಯಮಾಡಿ ಏನಾದರೂ ಪರಿಹಾರ ಕೊಡಿ ಅಂತ ದರ್ಶನ್ ವಿನಂತಿಸಿಕೊಂಡಿದ್ದಾರೆ DGP ಅಲೋಕ್ ಕುಮಾರ್ಗೆ. ದರ್ಶನ್ ಮನವಿಗೆ ಅಲೋಕ್ ಕುಮಾರ್ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ, ಇಲ್ಲಪ್ಪ ಇದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಒಂದು ವಾರ್ನಿಂಗ್ ಕೊಟ್ಟಾಗಿದೆ. ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಇದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂತ DGP ಅಲೋಕ್ ಕುಮಾರ್ ಹೇಳಿದ್ದಾರೆ. ಮ್ಯಾನ್ಯುವಲ್ನಲ್ಲಿ ಇರೋದಷ್ಟೇ ಕೊಡೋಕ್ಕಾಗೋದು, ನಿಮಗೆ ಸೊಳ್ಳೆ ಓಡಿಸಿ ಗೆಳೆ ಓಡಿಸಿ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. DGP ಅಲೋಕ್ ಮಾತಿಗೆ ಆರೋಪಿ ದರ್ಶನ್ ಗಪ್ಚುಪ್ಪಾಗಿದ್ದಾರೆ. ಗೊತ್ತಿರುತ್ತೆ ಅಲೋಕ್ ಕುಮಾರ್ ಅವ್ರನ್ನ ಗಮನಿಸಿದಾಗ ಅವರೆಂಥ ದಕ್ಷ ಅಧಿಕಾರಿ, ಅವರ ಮಾತು ಎಷ್ಟು ಕಠೋರವಾಗಿರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಅಪರಾಧಿಗಳನ್ನು, ಆರೋಪಿಗಳನ್ನು, ಜೈಲಲ್ಲಿರೋರನ್ನ, ರೌಡಿಗಳನ್ನು ಅವ್ರು ಯಾವ ರೀತಿ ಮಾತನಾಡಿಸ್ತಾರೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಿದೆ. DGP ಅಲೋಕ್ ಕುಮಾರ್ ಯಾವುದಕ್ಕೂ ಡೋಂಟ್ ಕೇರ್. ಅಂದರೆ ಅನ್ಯಾಯ ಮಾಡಿದರೆ ಅಂಥವ್ರಿಗೆ ಡೋಂಟ್ ಕೇರ್. ಸತ್ಯದ ಪರವಾಗಿ ನಾನಿದ್ದೀನಿ, ನಿಯಮಗಳ ಪರವಾಗಿ ನಾನಿದ್ದೀನಿ ಅಂತ ಅಲೋಕ್ ಕುಮಾರ್ ಯಾವಾಗಲೂ ಕೂಡ ಅವರ ಕೆಲಸದ ನಿಮಿತ್ತ ತೋರಿಸಿದ್ದಾರೆ, ಅವರ ಕೆಲಸದಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ DGP ಅಲೋಕ್ ಕುಮಾರ್. ಒಟ್ಟಿನಲ್ಲಿ ನಟ ದರ್ಶನ್ ಅಲೋಕ್ ಕುಮಾರ್ಗೆ ಮನವಿ ಮಾಡಿದ್ದಾರೆ. ಸೊಳ್ಳೆ ಕಾಟ ಜಾಸ್ತಿ ಇದೆ ಅಂತ ಹೇಳಿದಾಗ ನಾನು ಏನು ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಓಕೆ, ಇದಕ್ಕೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಕಲೀಗ್. ಎಸ್, ಹೀಸ್ ಆನ್ಲೈನ್. ಅರುಣ್, ಕೋರ್ಟ್ ಕರೆಸ್ಪಾಂಡೆಂಟ್, ಮತ್ತಷ್ಟು ಮಾಹಿತಿ ನೀಡ್ತಾರೆ. ಓಕೆ ಅರುಣ್, ಏನು ಸಮಾಚಾರ ಇದು? ಸೊಳ್ಳೆ ಸಮಾಚಾರಕ್ಕೆ ಏನಾದರೂ ಸ್ಪಂದನೆ ಸಿಗ್ಬೋದಾ ಮುಂದಿನ ಹಂತದಲ್ಲಿ, ಅಥವಾ ಎಲ್ರಿಗೂ ಈ ಸೊಳ್ಳೆ ಕಾಟ ಇದೆಯಾ, ದರ್ಶನಿಗೆ ಮಾತ್ರ ಇದೆಯಾ? DGP ಅಲೋಕ್ ಕುಮಾರ್ ಅವರ ವಾದ ಏನು, ಅಥವಾ ಅವರ ವಾರ್ನಿಂಗ್ ಏನು, ಅವರ ನಡೆ ಏನು? ಎಸ್, ಪ್ಲೀಸ್ ಗೋ ಹೆಡ್. ಸೂರ್ಯ, ಏನಂದ್ರೆ ಮೊನ್ನೆ ಅಲೋಕ್ ಕುಮಾರ್ ಅವರು ಪರಪ್ಪನಗರ ಜೈಲಿಗೆ ಈ ಒಂದು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈಗ ಕೆಲವೊಂದಷ್ಟು ಹೈ ಪ್ರಿಸನರ್ ಕೈದಿಗಳಿರ್ತಾರೆ, ಅವರೆಲ್ಲವರನ್ನು ಸಹ ಅಲೋಕ್ ಕುಮಾರ್ ಅವರು ಹೋಗಿ ಮಾತನಾಡಿಸಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರನ್ನ ಸಹ ಅವರ ಒಂದು ಕೊಠಡಿಗೆ ಸಹ ಹೋಗಿ ಭೇಟಿಯನ್ನ ಪರಿಶೀಲನೆ ಮಾಡಿರುವಂತದ್ದು. ಯಾಕಂದ್ರೆ ಅಲೋಕ್ ಕುಮಾರ್ ಅವರು DGP ಆಗಿ ಆದ ನಂತರ ಡಿಸೆಂಬರ್ ಅಲ್ಲಿ ಏನು ಹೋಗಿ ಒಂದು ಪರಿಶೀಲನೆ ಮಾಡಿದ್ರು. ಆ ಒಂದಷ್ಟು ಸಂದರ್ಭದಲ್ಲಿ ಸಹ ಒಂದಷ್ಟು ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಆಗ ಒಂದು ಏನು DGP ಅಲೋಕ್ ಕುಮಾರ್ ಅವ್ರಿಗೂ ಒಂದು ದೂರನ್ನ ಕೊಟ್ಟಿದ್ರು. ಅದರಂತೆ ಬೇಸಿಕ್ಸ್ ಅಮ್ಯುನಿಟೀಸ್ ಅನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಇದ್ರ ಜೊತೆಗೆ ಮತ್ತೆ
ಮೊನ್ನೆ ಶನಿವಾರ ಹೋದಂತ ಸಂದರ್ಭದಲ್ಲೂ ಸಹ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಿರುವಂತದ್ದು. ಯಾಕಂದ್ರೆ ಪ್ರದೋಷ್ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಿರುವಂತದ್ದು. ಮತ್ತೆ ಈಗ ಏನು ದರ್ಶನ್ ಅವರನ್ನು ಸಹ ಇರುವಂತಹ ಏನು ಕೊಠಡಿ ಏನಿದೆ ಆ ಒಂದು ಕೊಠಡಿಗೆ ಸೊಳ್ಳೆಗಳ ಕಾಟ ಆಗ್ತಾ ಇದೆ ಸರ್ ಇಲ್ಲಿ. ಯಾಕಂದ್ರೆ ಈಗ ಇದರಿಂದ ನಮ್ಗೆ ಇರಕ್ ಆಗ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಬೇರೆ ಏನಾದ್ರು ನಮ್ಗೆ ಬೇರೆ ಕಡೆ ಶಿಫ್ಟ್ ಮಾಡಿ ಅಥವಾ ಏನಾದ್ರು ಬೇರೆ ಹೆಚ್ಚಿನ ಸೌಲಭ್ಯಗಳು ಕೊಡಿ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಅಲೋಕ್ ಕುಮಾರ್ ಅವರ ಬಳಿ ಒಂದು ಮೌಖಿಕವಾಗಿ ಮನವಿಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಡಿಜಿಪಿ ಗಳು ಒಂದು 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಒಂದು ಪರಪ್ನಗರ ಜೈಲು ಮತ್ತೆ ಇರುವಂತದ್ದು, ಮತ್ತೆ ಜಿಲ್ಲಾ ಕೈದಿ ಜೈಲುಗಳಿಗೆ ಹೋಗಿ ವಿಸಿಟ್ ಅನ್ನ ಮಾಡಬೇಕಾಗುವಂತದ್ದು ಒಂದು ರೂಲ್ಸ್ ಇರುವಂತದ್ದು. ಆ ನಿಟ್ಟಿನಲ್ಲಿ ಮೊನ್ನೆನೂ ಸಹ ಒಂದು ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ವಿಡಿಯೋ ಏನು ಪ್ರಕರಣ ಏನು ಹೊರಗಡೆ ಬಂದಿತ್ತು, ಅವ್ರು ಮಾತಾಡ್ತಾ ಇದ್ರು. ಅದಾದ ನಂತರ ಅವರು ಮತ್ತೆ ಆ ಒಂದು ಜೈಲಿಗೆ ಹೋಗಿ ವಿಸಿಟ್ ಅನ್ನ ಮಾಡಿದ್ರು. ಮತ್ತೆ ಈ ಒಂದು ಐ ಪ್ರಿಸನರ್ ಜೈಲರ್ ಅಲ್ಲ, ಸೊಳ್ಳೆಗಳ ಕಾಟ ಯಾವಾಗ್ಲೂ ಜಾಸ್ತಿ ಇರುತ್ತಾ ಅರುಣ್, ನಿಮ್ಗೆ ಗೊತ್ತಿದ್ದಂಗೆ, ನೀವು ಸುದ್ದಿ ಮಾಡ್ದಂಗೆ? ರಘು ಸೂರ್ಯ, ಯೂಶಲಿ ಅಂದ್ರೆ ಈ ಸಮರ್ ಸೀಸನ್ ಅಂದ್ರೆ ಹೊರಗಡೆ ಒಂದಷ್ಟು ಸೊಳ್ಳೆಗಳ ಕಾಟ ಹೆಚ್ಚಾಗಿ ಇರುತ್ತೆ. ಅಂತ ಸಂದರ್ಭದಲ್ಲೂ ಸಹ ಅವರು ಆ ಪ್ರಿಸನರ್ಸ್ ಏನೆಲ್ಲ ಒಂದು ಬೇಸಿಕ್ ಕಮ್ಯುನಿಟೀಸ್ ಅನ್ನ ಕೊಡಬೇಕು ಅದನ್ನೆಲ್ಲವನ್ನು ಸಹ ಜೈಲು ಅಧಿಕಾರಿಗಳು ಕೊಡ್ತಾ ಇರ್ತಾರೆ. ಮತ್ತೆ ಅದನ್ನ ಪದೇ ಪದೇ ರಿವಿಷನ್ ಸಹ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಏನಂದ್ರೆ ಇದೀಗ ದರ್ಶನ್ ಇರುವಂತಹ ಬ್ಯಾರಕ್ ಸಹ ಒಂದಷ್ಟು ಸೊಳ್ಳೆಗಳ ಕಾಟ ಇರುವಂತದ್ದು. ಯಾಕಂದ್ರೆ ಈ ದರ್ಶನ್ ಇರುವಂತದ್ದು ಈಗ ಒಂದ್ ರೀತಿ ಅದು ಲಾಸ್ಟ್ ಟೈಮ್ ಏನಂದ್ರೆ ಕೋವಿಡ್ ಸಂದರ್ಭದಲ್ಲಿ ಅದನ್ನ ಕೋವಿಡ್ ಕ್ವಾರಂಟೈನ್ ಸೆಲ್ ಅಂತ ಪರಿಗಣನೆ ಮಾಡಿದ್ರು. ಈಗ ಅದನ್ನ ಬೇರೆ ತರ ಮಾರ್ಪಾಡು ಮಾಡಿ ಕೊಟ್ಟಿರುವಂತದ್ದು. ಸೊ ಅದರಲ್ಲೇ ಇರುವಂತದ್ದು. ಹಾಗಾಗಿ ಅವರು ಸೊಳ್ಳೆಗಳ ಕಾಟ ಹೆಚ್ಚಾಗಿರುವಂತದ್ದು. ಹಾಗಾಗಿ ಮನವಿ ಮಾಡಿದ್ರೆ ಆದ್ರೆ ಇದನ್ನ ಒಂದು ಜೈಲಿನ ಹಂತದ ಅಧಿಕಾರಿಗಳೇ ಇದನ್ನ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡುವಂತದ್ದು. ರಾಘವ್ ಸೂರ್ಯ. ಗಾಟ್ ಇಟ್, ಥ್ಯಾಂಕ್ ಯು.